ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 7 ಮಾರ್ಚ್ 2026. मुरली महावाक्यಗಳು मीठे बच्चे, तुम इस समय बाबा के साथ सेवा में मददगार बने हो, इसलिए तुम्हारा सिमरन होता है, पूजन नहीं, क्योंकि शरीर पवित्र है. ಬಹಳ ಗುಹ್ಯ ರಹಸ್ಯ ಬಾಬಾ ಮೀಠೆ ಬಚ್ಚೆ ಮುರಳಿಯ ಮುಖ್ಯ ಸಾರದಲ್ಲಿ ಹೇಳ್ತಿದ್ದಾರೆ. ಇದೇನು ಸಮಯ ಇದೆ, ಬಾಬಾನ್ ಜೊತೆಯಲ್ಲಿ ಭಗವಂತ ಈ ವಿಶ್ವ ನಾಟಕದೊಳಗ ತನ್ನ ಲೀಲೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಅರ್ಥಾತ್ ಅವರದು ಒಂದು ಮುಖ್ಯ ಹೀರೋ ಪಾತ್ರವನ್ನ ಅಭಿನಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರ ಅಭಿನಯ ಹೇಗಿದೆ ಅಂತಂದರೆ ಕೇವಲ ಅಭಿನಯ ಅಲ್ಲ, ಅವರು ಮಾಡುವಂಥ ಅಭಿನಯದೊಳಗ ವಿಶ್ವ ಕಲ್ಯಾಣ ಇದೆ. ಅಂಥ ಒಂದು ವಿಶ್ವ ಕಲ್ಯಾಣ ಮಾಡುವಂಥ ಅವರ ಅಭಿನಯದೊಳಗ ಜೊತೆಯೊಳಗ ಕೋ ಆ್ಯಕ್ಟರ್ ಆಗಿ ನಮ್ಮೆಲ್ಲರನ್ನ ಬಾಬಾ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದರೆ ಈ ಸಮಯದಲ್ಲಿ ನಾವು ಕೇವಲ ಆ್ಯಕ್ಟಿಂಗ್ ಮಾಡ್ತಿಲ್ಲ, ಸತ್ಯುಗದಿಂದ ಇಲ್ಲಿವರೆಗೆ ವಿಭಿನ್ನ ರೀತಿಯ ಪಾತ್ರವನ್ನು ಅಭಿನಯ ಮಾಡಿದ್ವಿ. ಆದರೆ ನಮ್ಮ ಹತ್ತಿರ ಇರುವಂತಹ ಸಂಪಾದಿಸಿಕೊಂಡಿರುವಂತಹ ಅನೇಕ ರೀತಿಯ ಸಂಪತ್ತನ್ನು ಮಿಸ್ ಕಳ್ಕೊತ ಬಂದ್ವಿ. ಆದರೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಜೊತೆಗೆ ಅಭಿನಯ ಮಾಡುವುದರಲ್ಲಿ ನಮ್ಮ ಕಲ್ಯಾಣವೂ ಇದೆ ಹಾಗೂ ವಿಶ್ವದ ಕಲ್ಯಾಣವೂ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಸಮಯದೊಳಗೆ ನೀವು ಬಾಬನ ಜೊತೆ ಸೇವೆಯೊಳಗ ಸಹಯೋಗಿ ಇದ್ದೀರಿ. ಈ ಭಗವಂತನ ಜೊತೆಯಲ್ಲಿ ಸಹಯೋಗಿಯಾಗಿರುವ ಕಾರಣದಿಂದ ನಿಮ್ಮದು ಭಕ್ತಿ ಮಾರ್ಗದಲ್ಲಿ ಬಹಳ ಸ್ಮರಣೆ ಮಾಡ್ತಾರೆ. ಅಂದರೆ ಶಿವನ ಜೊತೆಯಲ್ಲಿ ಶಿವನ ಸಾಲಿಗ್ರಾಮಗಳಾದ ಮಕ್ಕಳದು ಕೂಡ ಯಾರು ಭಗವಂತನಿಗೆ ಸಂಗಮ ಯುಗದಲ್ಲಿ ಸಹಯೋಗ ಕೊಟ್ಟಿರುವುದರ ಸ್ಮರಣಾರ್ಥವಾಗಿ ಬಹಳಷ್ಟು ಸ್ಮರಣೆ ಆಗ್ತದ, ಆರಾಧನೆ ಆಗ್ತದ, ಮಹಿಮೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಪೂಜೆ ಆಗೋದಿಲ್ಲ ಅಂತ. क्योंकि शरीर पवित्र अपवित्र है ना, ಪವಿತ್ರ नहीं. ಈ ಸಂಗಮ ಯುಗದಲ್ಲೂ ಕೂಡ ನಮ್ಮೆಲ್ಲರದು ಬಹಳ ಮಹಿಮೆ ಆಗ್ತದ, ಆದರೆ ಪೂಜೆ ಆಗೋದಿಲ್ಲ. ಯಾರೂ ಬಂದು ನಮಗೆ ಪೂಜೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದ್ರೆ ಈ ಸಮಯದಲ್ಲಿ ಆತ್ಮ ಭಲೆ ಸಂಪೂರ್ಣ ಚಡತಿ ಕಲಾದಲ್ಲಿದೆ, ಕಲ್ಯಾಣದ ಒಂದು ಮಾರ್ಗದಲ್ಲಿದ್ರೂ ಕೂಡ ಸಂಗಮ ಯುಗದಲ್ಲಿ ಸಿಕ್ಕಿರುವಂಥದ್ದೇನು ಶರೀರ ಇದೆ, ಇದು ಕಲಿಯುಗದಿದೆ, ವಿಕಾರಿ ಇದೆ. ಕಲಿಯುಗದ ಪಾತ್ರ, ಕಲಿಯುಗದ ಶರೀರದೊಳಗ ಒಂದು ಅಲೌಕಿಕ ದಿವ್ಯ ಕರ್ತವ್ಯ ನಡೀತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರ, ಪೂಜಾ ಮಾಡಬೇಕು ಅಂದ್ರೇನು, ಶರೀರ ಮಾಡಬೇಕಾಗ್ತದ. ಆದರೆ ಶರೀರ ಕಲಿಯುಗದ್ದು ಶರೀರ ವಿಕಾರಿ ಇರೋದ್ರಿಂದ ಬಾಬಾ ಹೇಳ್ತಾರ, ಈ ಸಮಯದಲ್ಲಿ ನಿಮ್ಮದು ಪೂಜೆ ಆಗೋದಿಲ್ಲ, ಆದರೆ ಗಾಯನ ಆಗ್ತದಂತ ಹೇಳ್ತಾರೆ ಬಾಬಾ. ಬಹಳಷ್ಟು ಸ್ಮರಣೆ ಮಾಡ್ಕೋತಾರೆ ಭಕ್ತರು. ಪ್ರಶ್ನೆ, कौन सा नशा तुम बच्चों की बुद्धि में निरंतर रहना चाहिए? ಯಾವ ನಶೆಯು ನಿರಂತರ ತಾವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕಾಗಿದೆ? उत्तर, हम शिव बाबा के बच्चे हैं, उनसे राजयोग सीख कर ಸ್ವರ್ಗ ಕಿ ರಾಜಾಯಿ ಕಾ ವರ್ಷ ಲೇತೆ ಹೇ. ನಾವು ಶಿವ ಬಾಬಾರವರ ಮಕ್ಕಳಾಗಿದ್ದೇವೆ. ಯಾವ ರೂಪದಲ್ಲಿ? ಬ್ರಹ್ಮಕುಮಾರ್ ಕುಮಾರಿ ರೂಪದಲ್ಲಿ ಅಲ್ಲ, ಶಿವ ಬಾಬಾರ ಮಕ್ಕಳಾಗಿದ್ದೀವಿ ನಿರಾಕಾರ ಅಶರೀರಿ ಆತ್ಮರೂಪದೊಳಗ. ಅಂದಮೇಲೆ ಈಗ ರಾಜಯೋಗ ಕಲಿತು ನೀವು ಸ್ವರ್ಗದ ಆಸ್ತಿಯನ್ನು ಪಡಿತೀರಿ. ಯಹ ನಶಾ ತುಮೇ ನಿರಂತರ रहना चाहिए. ಈ ನಶೆ ನಮಗೆ ನಿರಂತರ ಇರಬೇಕು ಅಂತಾರೆ ಬಾಬಾ. ಅಂದರೆ ಆತ್ಮಾರೂಪಿ ಮಕ್ಕಳಿಗೆ ಬಾಬಾ ಆತ್ಮ ಮಕ್ಕಳು ಅನ್ನುವಂಥದ್ದು ಏನಿದೆ, ಇದರಲ್ಲಿ ಮಕ್ಕಳು ಅಂದರೆ ಆತ್ಮ. ಆತ್ಮನ ಶಬ್ದವನ್ನು ಬಾಬಾ ಎರಡಕ್ಕೆ ಉಪಯೋಗ ಮಾಡ್ತಾರೆ, ಒಂದು ಆತ್ಮನಿಗೂ ಮತ್ತು ಮನಸ್ಸಿಗೂ ಕೂಡ. ಇಲ್ಲಿ ಕಳೆದುಕೊಂಡಂಥ ಸ್ವರ್ಗದ ಆಸ್ತಿಯನ್ನು ರಾಜಯೋಗದ ಅಭ್ಯಾಸ ಮಾಡಿ ಪುನಃ ಪ್ರಾಪ್ತ ಮಾಡ್ಕೊಳ್ಳೋರು ಯಾರು? ಆತ್ಮ ಅಲ್ಲ. ಆತ್ಮ ಅವಿನಾಶಿ ಇದೆ. ಆತ್ಮನಲ್ಲಿ ಯಾವುದನ್ನು ಆ್ಯಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆತ್ಮ ಎಂದಿಗೂ ತನ್ನ ಮೂಲ ಅಸ್ತಿತ್ವದಿಂದ ಸ್ವಲ್ಪನೂ ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ
ಸತ್ಯ ಆತ್ಮ ನಾನು. ಹಾಗಾದರೆ ಕಳ್ಕೊಂಡವ್ರು ಯಾರು? ಈ ಮನಸ್ಸು. ಪಡ್ಕೋಬೇಕಾಗಿದೆ ಯಾರು? ಈ ಮನಸ್ಸು. ಹಾಗಾದ್ರೆ ಪುರುಷಾರ್ಥ ಯಾರು ಮಾಡಬೇಕಾಗಿದೆ? ಈ ಮನಸ್ಸೇ ಮಾಡ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಮನಸ್ಸಿನಲ್ಲಿ ನಶಾ ತುಂಬಿಸ್ಬೇಕು. ಈ ಮನಸ್ಸು ಈ ಸತ್ಯವನ್ನು ಸ್ವೀಕಾರ ಮಾಡಬೇಕು. ನಾ ಮನುಷ್ಯ ದೇಹ ಅನ್ನುವ ಬದಲಾಗಿ ನಾನು ಅಂದ್ರೆ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ ಅನುಭವ ಮಾಡಬೇಕಾಗಿದೆ. विश्व का मालिक बनना है तो बहुत खबरदारी से पढ़ना और पढ़ाना है. ವಿಶ್ವದ ಮಾಲೀಕ ಆಗ್ತೀರಿ ಅಂತಂದ್ರೆ ಬಹಳ ಎಚ್ಚರಿಕೆಯಿಂದ ಓದಬೇಕು ಮತ್ತು ಓದಿಸ್ಬೇಕಂತಾರೆ. ಯಾಕೆಂದರೆ ಇದು ಕಲಿಯುಗದ ಪಾತ್ರ ಇರೋದ್ರಿಂದ ಈ ಕಲಿಯುಗಿ ಪಾತ್ರದ ಮನಸ್ಸಿನಲ್ಲಿ ಅನೇಕ ಕಲಿಯುಗಿ ಬಿಲೀಫ್ ಸಿಸ್ಟಮ್ ಅದ. ಅದಕ್ಕಾಗಿ ಅದನ್ನು ಮಿಕ್ಸ್ ಆಯಿತು ಅಂತಂದರೆ ಇದು ಯಥಾರ್ಥ ಜ್ಞಾನವನ್ನು ನಾವು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಂತಾರೆ ಬಾಬಾ, ನೀ ವಿಶ್ವದ ಮಾಲೀಕ ಆಗ್ಬೇಕಂದ್ರೆ ಚೆನ್ನಾಗಿ ಯಥಾರ್ಥ ಓದಿಸು. ನೀನೇ ಅರ್ಥ ಮಾಡ್ಕೊಳ್ಳಾರ್ದೆ ನೀ ಇನ್ನೊಬ್ಬರಿಗೆ ಆ ಬಿಲೀಫ್ ಸಿಸ್ಟಮ್ನ ಆಧಾರದ ಮೇಲೆ ಈ ಜ್ಞಾನವನ್ನು ಹೇಗೆ ಬೇಕಾಗಿ ಹೇಳಿದ್ರೆ ನಡೆಯೋದಿಲ್ಲ. ಯಾಕಂದರೆ ನೀನು ಮಾಲೀಕ ಆಗಬೇಕಾಗಿದೆ. ಮಾಲೀಕ ಆಗಬೇಕಾದವ್ರು ಯಾರೀಗ? ಈ ಮನಸ್ಸು. ಯಾಕಂದರೆ ಇದು ಗುಲಾಮ್ದ ಅನುಭವ ಮಾಡ್ತಾ ಇದೆ. ನಾನಂದ್ರೆ ಕಮ್ಮ, ನಾನಂದ್ರೆ ದೇಹ, ನಾನಂದ್ರೆ ಸಾಯ್ತೀನಿ ಅಂತ ಅನುಭವದಲ್ಲಿದೆ ಅಂದಮೇಲೆ ಈ ಮನಸ್ಸು ಪುನಃ ರಾಜಾಯಿ ಪಡಿಬೇಕು ಅಂತಂದರೆ ಬಹಳ ಎಚ್ಚರಿಕೆಯಿಂದ ಈ ವಿದ್ಯೆಯನ್ನು ಓದಬೇಕು, ಓದಿಸ್ಬೇಕು. ಕಭಿ ಭಿ ಬಾಬಾ ಕಿ ನಿಂದಾ ನಹಿ ಕರಾನಿ ಹೈ. ಎಂದಿಗೂ ಕೂಡ ಪರಮಾತ್ಮನ ನಿಂದನೆಯನ್ನು ಮಾಡಿಸ್ಬೇಡ್ರಿ ಅಂತಾರೆ ಬಾಬಾ. ಕಿಸಿ ಸೆ ಭಿ ಲಡ್ನಾ ಜಗಡ್ನಾ ನಹಿ ಹೈ. ಯಾರ ಜೊತೆಗೂ ಹೊಡೆದಾಟ, ಬಡದಾಟ, ಜಗಳ ಇವುಗಳನ್ನು ಮಾಡಬೇಡ್ರಿ. ತುಮ್ ಕೌಡಿ ಸೆ ಹಿರೇ ಜೈಸಾ ಬಂತೆ ಹೋ ತೋ ಅಚ್ಚಿ ರೀತಿ ಧಾರಣಾ ಕರ್ನಿ ಹೈ. ಕೌಡಿಯಿಂದ ವಜ್ರ ಸಮಾನ ಆಗ್ತೀರಿ ಅಂತಂದ್ರೆ ನೀವು ಚೆನ್ನಾಗಿ ಧಾರಣೆ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಕೌಡಿಯಿಂದ ವಜ್ರ ಸಮಾನ ಆಗೋರು ಯಾರು? ಆತ್ಮ ಸದಾ ವಜ್ರ ಸಮಾನ ಇದೆ. ಕೌಡಿ ಆದವ್ರು ಯಾರು? ಈ ಮನಸ್ಸು. ಈ ಮನಸ್ಸು ಕೌಡಿ ಸಮಾನ. ಯಾಕೆಂದರೆ ಅವಿನಾಶಿಯಾದಂಥ ನಾ ಆತ್ಮ ಇದ್ದೀನಿ ಎನ್ನುವಂಥ ಸತ್ಯವನ್ನು ಮರೆತು ದೇಹ ಇದ್ದೀನಿ ಮತ್ತು ನಾ ಸಾಯ್ತೀನಿ ಅಂತ ಅನ್ಕೊಳ್ಳೋದು ಅಂತಂದ್ರೆ ಭಾವಿಸ್ತದೆ ಈ ಮನಸ್ಸು ಅಂತಂದ್ರೆ ಇದು ಕೌಡಿ ಸಮಾನ. ಅದಕ್ಕಾಗಿ ಕೌಡಿ ಸಮಾನ ಇರುವಂಥ ಈ ಮನಸ್ಸು ವಜ್ರ ಸಮಾನ ಆಗುವಂತಹ ಒಂದು ಪುರುಷಾರ್ಥದೊಳಗೆ ಈ ಜ್ಞಾನವನ್ನು ಧಾರಣೆ ಮಾಡಿಕೊಂಡಾಗ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ. ಯಾವ ಸ್ಥಿತಿ? ಆತ್ಮನ ಮೂಲ ಮನಸ್ಸೇನಿದೆ, ಮೂಲ ಸ್ಥಿತಿ ಏನಿದೆ ಅದನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ. धारणेಗಾಗಿ मुख्य सार पहला, सबसे मीठा बोलना. ऐसा कोई बात नहीं करनी है जिससे बाबा की निंदा हो. ಎಲ್ಲರ ಜೊತೆಗೆ ಮಧುರವಾಗಿ ಮಾತಾಡ್ರಿ. ಮಧುರ ಮಾತಾಡೋದು ಅಂತಂದ್ರೆ ಇವತ್ತು ನೀವು ಚಂದ ಕಾಣಿಸ್ತಾ ಇದ್ದೀರಿ, ಇಲ್ಲ ಹೀಗೆ ಪ್ಲೀಸ್ ಮಾಡೋದಲ್ಲ. ಮಧುರವಾಗಿ ಮಾತಾಡ್ರಿ ಅಂದರೆ ಮಧುರತೆ ಕೇವಲ ಆತ್ಮನಲ್ಲಿದೆ, ರೋಲ್ನಲ್ಲಿಲ್ಲ. ಆತ್ಮಿಕ ಸ್ಥಿತಿಯಲ್ಲಿ ಇದ್ದುಕೊಂಡು ಎದುರುಗಡೆಯಲ್ಲಿರುವಂಥವರೊಳಗಿನ ಸತ್ಯವನ್ನು ನಾನು ಸ್ಮೃತಿಯಲ್ಲಿ ಇಟ್ಕೊಂಡು ಮಾತಾಡ್ತೀನಿ ಅಂದ್ರೆ ಅವು ಮಧುರ ಮಾತುಗಳೇ. ದೇಹ ಅಭಿಮಾನ ಕಾ ದಾನ್ ಕರ್ ಆತ್ಮ ಅಭಿಮಾನಿ और ಪರಮಾತ್ಮ ಅಭಿಮಾನಿ ಬನ್ನಾ ಹೈ. ಖಾಸ್ ಮನಸ್ಸಿನ ಪುರುಷಾರ್ಥ ಇದು. ಈ ಮನಸ್ಸು ತನ್ನನ್ನು ಈ ದೇಹದ ಜಗತ್ತಿನಲ್ಲಿ ಯಾರೆಲ್ಲ ಕಾಣಿಸ್ತಾ ಇದ್ದಾರೆ, ಇವರೆಲ್ಲ ಮನುಷ್ಯರು, ಇವರೆಲ್ಲ ಧನವಂತರು, ಇವರು ಸುಂದರ ಇದ್ದಾರಾ, ಇವರು ಕುರುಪಿದ್ದಾರಾ, ಇವರು ಶ್ರೀಮಂತ, ಇವರು ಬಡವರು ಅನ್ನುವಂಥ ಐಡೆಂಟಿಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಮನಸ್ಸು. ಅದಕ್ಕಾಗಿ ಇದೇ ದೇಹಭಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗುವ, ಪರಮಾತ್ಮ ಅಭಿಮಾನಿಯಾಗುವಂಥ ಪುರುಷಾರ್ಥ ಮಾಡ್ರಿ ಅಂತಾರೆ ಬಾಬಾ. ಜೋ ಜ್ಞಾನ ಧನ ಮಿಲ್ತಾ ಹೈ ಉಸ್ಕಾ ದಾನ್ ಕರ್ನಾ ಹೈ. ಅಂಡರ್ಲೈನ್, ಬಾಬಾ ನಮಗೆ ಬಹಳ ಅಮೂಲ್ಯವಾಗಿರುವಂಥ ಜ್ಞಾನ ರತ್ನಗಳನ್ನು ಕೊಡ್ತಿದ್ದಾರೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇದರ ದಾನನೂ ಮಾಡ್ರಿ. ಪಢಾಯಿ ಸೆ ರಾಜಾಯಿ ಮಿಲ್ತಿ ಹೈ, ಇಸ್ ನಶೆ ಮೇ ಸ್ಥಾಯಿ ರೆಹನಾ ಹೈ. ನಾನು ಈ ವಿದ್ಯೆ ಓದೋದ್ರಿಂದ ನನಗೆ ರಾಜ್ಯ ಸಿಗ್ತದೆ. ಅರ್ಥಾರ್ಥ ಈ ಮನಸ್ಸು ನಾ ಆತ್ಮ ರಾಜ ಇದ್ದೀನಿ ಎನ್ನುವಂಥ ಸತ್ಯದ ಅನುಭವ ಮಾಡ್ತದೆ. ಈ ಸಮಯದಲ್ಲಿ
ಇದರಿಂದ ನೀ ಸ್ವರಾಜ್ಯ ಅಧಿಕಾರಿ ಸ್ಥಿತಿಯ ಅನುಭವ ಮಾಡ್ತಿ. ಇದರಿಂದ ಈ ಸರ್ವ ಬಂಧನಗಳಿಂದ ಮುಕ್ತನಾಗ್ತಿ. ಅಂದಮೇಲೆ ಈ ನಶಾ ಸ್ಥಾಯಿ ಇರಲಿ, ಸದಾ ಇರಲಿ. ಪರಿಸ್ಥಿತಿಗಳ ಏರುಪೇರಿನಲ್ಲಿ, ಪರಿಸ್ಥಿತಿಗಳ ಒಂದು ಅನೇಕ ರೀತಿಯ ಜಂಜಾಟದೊಳಗ ಬಾಬಾ ಹೇಳ್ತಾರ ಈ ನಶಾ ಎಂದಿಗೂ ಹೆಚ್ಚು ಕಡಿಮೆ ಆಗಬಾರ್ದು. ಅಟೆನ್ಷನ್ ಬೇಕರ್ ಪಡಾಯಿ ಪಡ್ನಿ ಹೇ. ಬಾಬಾ ಹೇಳ್ತಾರೆ ಬಹಳ ಗಮನ ಕೊಟ್ಟು ಈ ವಿದ್ಯೆಯನ್ನು ಓದಿ. ಸುಮ್ಮನೆ ಹಂಗೆ ಕೇಳಿಬಿಡುವುದಲ್ಲ, ಅಥವಾ ಮುರಳಿಯನ್ನು ಮೋಟಾ ಅರ್ಥದಲ್ಲಿ ತಿಳ್ಕೊಳ್ಳೋದಲ್ಲ. ಮುರಳಿಯ ಒಂದೊಂದು ಮಹಾವಾಕ್ಯದ ಹಿಂದೆ ಬಹಳ ಗುಹ್ಯವಾಗಿರುವಂಥ ಬಹಳ ರಹಸ್ಯಗಳಿದಾವ. ಆ ರಹಸ್ಯಗಳನ್ನು ಅರ್ಥ ಮಾಡ್ಕೋತಾ ಮುರಳಿಯನ್ನು ಓದ್ರಿ. वरदान साक्षीपन की सीट द्वारा परेशानी शब्द को समाप्त करने वाले ಮಾಸ್ಟರ್ ತ್ರಿಕಾಲದರ್ಶಿ ಭವ. ಸಾಕ್ಷಿತನದ ಸೀಟ್ನ ಮೂಲಕ ಪರೇಶಾನಿ ಅಥವಾ ಕಷ್ಟಗಳನ್ನು ಸಮಾಪ್ತ ಮಾಡುವಂತಹ ಮಾಸ್ಟರ್ ತ್ರಿಕಾಲದರ್ಶಿಗಳು ಆಗ್ರಿ. इस ड्रामा में जो कुछ भी होता है उसमें कल्याण भरा हुआ है. ಸುಂದರ ಮಹಾವಾಕ್ಯ. ಈ ನಾಟಕ, ಇದೊಂದು ನಾಟಕ, ಈ ಡ್ರಾಮಾ, ಇದು ಜಗತ್ತು. ಇಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿ ಏನು ನಡೀತಾ ಇದೆ, ಇದರಿಂದ ಜರೂರ ಕಲ್ಯಾಣ ಇದೆ. ಕ್ಯೂ ಕ್ಯಾ ಕೆ ಕ್ವೆಶನ್ ಸಮಜ್ದಾರ್ ಕೆ ಅಂದರ್ ಉಠ नहीं सकता. ಇಲ್ಲೇನೇ ನಡೀತಾ ಇದೆ, ಯಾರೊಳಗೂ ಕ್ರೋಧ ನಡೀತಾ ಇದೆ. ಇವ್ರು ಯಾಕೆ ಕ್ರೋಧ ಮಾಡ್ತಾರ? ಯಾರೋ ಮೋಸ ಮಾಡ್ತಾರ ಅಲ್ರಿ? ಇವರಿಷ್ಟು ಜ್ಞಾನಿ ಅದಾರ, ಇಲ್ಲ ಇವರಿಷ್ಟು ದೊಡ್ಡ ಭಾಷಣ ಮಾಡ್ತಾರ, ಇವ್ರು ಹೆಂಗೆ ಈಗ ಇಂಥ ಮೋಸ ಮಾಡ್ಲಿಕ್ಕೆ ಸಾಧ್ಯ? ಇವರು ಇಷ್ಟೆಲ್ಲ ಮಾಡ್ತಾರ, ಇವರು ಸುಳ್ಳು ಯಾಕೆ ಹೇಳ್ತಾರ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಡ್ರಾಮಾದೊಳಗೆ ಏನು ದೃಶ್ಯಗಳು ಕಾಣಿಸ್ತಾ ಇದ್ದಾವ, ಆ ದೃಶ್ಯದ ಹಿಂದೆ ಒಂದು ಕಲ್ಯಾಣ ಇದೆ. ಆ ಕಲ್ಯಾಣ ನೋಡುವ ದೃಷ್ಟಿ ಬಂದ್ ಮಾಡ್ಕೊಂಡಿರೋದ್ರಿಂದ ನಾಟಕದ ದೃಶ್ಯ ರಿಯಲ್ ಅನ್ನಿಸ್ತದ. ಇವರು ಕ್ರೋಧ ಮಾಡಿರೋದು, ಸುಳ್ಳು ಹೇಳಿರೋದು, ಅಥವಾ ಏನಾದರೂ ಒಂದು ನಮ್ಮ ಅನೇಕ ಒಂದು ಕಾರ್ಯಗಳಲ್ಲಿ ಅವರು ವಿಘ್ನ ಹಾಕ್ತಾ ಇರೋದು ಅಥವಾ ಲಾಸ್ ಆಗ್ತಾ ಇರೋದು, ಇದೆಲ್ಲ ನಿಜ ಅನ್ನಿಸ್ತದೆ. ಇದೆಲ್ಲ ಡ್ರಾಮಾ. ಲಾಭ ಆಗೋದು ಡ್ರಾಮಾದೊಳಗೆ, ಲಾಸ್ ಆಗ್ತಾ ಇರೋದು ಡ್ರಾಮಾದಲ್ಲಿ. ಯಾರಿಂದಲೂ ಪ್ರೀತಿ ಸಿಗ್ತಾ ಇದೆ, ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂತಂದ್ರೆ ಇದು ರಿಯಲ್ ಅಲ್ಲ, ಇದು ನಾಟಕದ ಆ್ಯಕ್ಟಿಂಗ್. ಹಾಗೆ ಯಾರಿಂದಲೋ ಡಿಸ್ರೆಸ್ಪೆಕ್ಟ್ ಆಗ್ತಾ ಇದೆ, ಈ ಪಾತ್ರಕ್ಕೆ ನಿಂದನೆ ಆಗ್ತಾ ಇದೆ ಅಂತಂದರೆ ಇದು ರಿಯಲ್ ಅಲ್ಲ, ಇದು ಕೂಡ ಡ್ರಾಮಾ ಇದೆ. ಆದರೆ ಇದೆಲ್ಲದರಿಂದಲೂ ಏನಿದೆ, ಕಲ್ಯಾಣ ಇದೆ ಅಂತಾರೆ ಬಾಬಾ. ನುಕ್ಸಾನ್ ಮೇ ಬಿ ಕಲ್ಯಾಣ ಸಮಾಯ ಹುआ है. बाबा का साथ और हाथ तो कल्याण हो ही नहीं सकता. ನುಕ್ಸಾನ್ ಆಗ್ತಾ ಇದೆ, ಅಲ್ಲಿ ಬಹಳ ಹಾನಿ ಇದೆ, ಏನೋ ಹಾನಿಯ ಘಟನೆಗಳು ಘಟಿಸ್ತಾ ಇದೆ. ಆದರೆ ದೃಶ್ಯದೊಳಗೆ ಹಾನಿ ಕಾಣಿಸ್ತಾ ಇರ್ಬೋದು, ಆದ್ರೆ ಅದ್ರ ಹಿಂದೆ ಕಲ್ಯಾಣನೇ ಇದೆ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ನೀವು ಪರಮಾತ್ಮನ ಜೊತೆಯಲ್ಲಿರೋಂಥವ್ರು, ಪರಮಾತ್ಮನ ಕೈ ಹಿಡಿದವರು, ನಿಮ್ಮ ಜೊತೆಯಲ್ಲಿ ಅಕಲ್ಯಾಣ ಆಗಕ್ಕೆ ಸಾಧ್ಯನೇ ಇಲ್ಲ. ಐಸೆ ಶಾನ್ ಕಿ ಸೀಟ್ ಪರ್ ರಹೋ तो कभी परेशान नहीं हो सकते. ಈ ರೀತಿ ಶಾನ್, ಈ ರೀತಿ ಆತ್ಮೀಯ ಘನತೆ ನಶೆಯೊಳಗಿದ್ರಿ ಅಂದರೆ ಎಂದಿಗೂ ಕೂಡ ನೀವು ಪರೇಶಾನ ಆಗೋದಿಲ್ಲ. ಯಾಕೆಂದರೆ ಇದೆಲ್ಲ ನಾಟಕ, ಇವೆಲ್ಲ ನಾಟಕದ ದೃಶ್ಯಗಳು ಅಂತ. ಹಿಂಗೆ ಸಿನಿಮಾದೊಳಗೆ ಒಂದು ಬಿಲ್ಡಿಂಗಿಗೆ ಬೆಂಕಿ ಹಚ್ತಾರ, ಅದು ಭಲೇ ಡೈರೆಕ್ಟರ್ನ ಪ್ರಾಪರ್ಟಿ ಲಾಸ್ ಆಗ್ಬೋದು, ಖರೆ ಹೀರೋ ಅಳೋದಿಲ್ಲ. ಯಾಕೆ ಅಳೋದಿಲ್ಲ ಅಂತಂದ್ರೆ ಹೀರೋ ಗೊತ್ತದ ಸಿನಿಮಾ ಮುಗಿದ ಮೇಲೂ ಕೂಡ, ಅಥವಾ ಆ ಸಿನಿಮಾವನ್ನು ನೋಡುವಂತಹ ಜನ ಬಾಹುಕಾಗಿ ಕಣ್ಣೀರು ಹಾಕ್ಬೋದು, ಆದರೆ ಇದು ಎಲ್ಲ ಮನೆ ಸುಡ್ತಲ್ಲ ಅಂತ ಅಷ್ಟು ಚಿಂತೆ ಮಾಡೋದಿಲ್ಲ. ಯಾಕೆ? ಇದು ಸಿನಿಮಾದೊಳಗಿದೆ ಅಂತ ಗೊತ್ತಿದೆ. ಆದರೆ ನಿಜ ಜೀವನದಲ್ಲಿ ಅಂಥದ್ದು ಏನಾದರೂ ಘಟನೆ ಘಟಿಸಿದ್ರೆ ಭಾಳ ಕೆಟ್ಟ ಯಾಕೆ ಅನಿಸುತ್ತಂದ್ರೆ ಅದೆಲ್ಲ ನಾವು ನೈಸ್ ಅನುಭವ ಮಾಡ್ತಾ ಇದ್ದೀವಿ. ಇದೆಲ್ಲ ನಡೀತಾ ಇರೋದು ಖರೇನೆ, ಅದಕ್ಕೆ ಈ ಥರ ಲಾಸ್ ಆಯಿತು, ನಮ್ಮದು ಭಾಳ ದೊಡ್ಡ ಲಾಸ್ ಅಂತ ತಿಳ್ಕೊತೀವಿ. तो ಸಾಕ್ಷಿಪನ್ ಕಿ ಸೀಟ್ ಪರೇಶಾನಿ ಶಬ್ದ ಕೋ ಖತಮ್ ಕರ್ ದೇತಿ ಹೈ. ನಾವು ಇದು ನಾಟಕ ಇರೋದ್ರಿಂದ ಸಾಕ್ಷಿಯಾಗಿ ಏನು ನೋಡೋದು, ನಾಟಕವನ್ನೇ ನೋಡ್ಲಾಗ್ತದೆ, ಸಿನಿಮಾನೇ ಸಾಕ್ಷಿಯಾಗಿ ನೋಡಬೇಕಾಗ್ತದೆ, ಇದು ರಿಯಲ್ ಅಲ್ಲ. ಹಂಗಿದು ವಿಶ್ವ ಬೇಹದ್ದಿನ ನಾಟಕ. ಈ ನಾಟಕವನ್ನು
ನೀನು ಸಾಕ್ಷಿ ಸೀಟ್ ಒಳಗೆ ಕುತ್ಕೊಂಡು ಆ ಸ್ಮೃತಿಯಲ್ಲಿ ಇದ್ದುಕೊಂಡು ನೋಡಿದೆ ಅಂದರೆ ಪರೇಶಾನ್, ಕಷ್ಟ, ದುಃಖ, ಚಿಂತೆ ಅನ್ನುವಂಥದ್ದು ಆಗೋದಿಲ್ಲ ಅಂತಾರೆ ಬಾಬಾ. परेशानी शब्द खत्म ಆಗಿಬಿಡ್ತದೆ. इसीलिए त्रिकालदर्शी बन प्रतिज्ञा करो कि न परेशान होंगे न परेशान करेंगे. ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಇದ್ದುಕೊಂಡು ಈ ಒಂದು ಅಭ್ಯಾಸ ಮಾಡು, ಅನುಭವ ಮಾಡು, ಪ್ರತಿಜ್ಞೆನೂ ಮಾಡು, ನಾ ಪರೇಶಾನೂ ಆಗೋದಿಲ್ಲ, ಇನ್ನೊಬ್ಬರನ್ನು ಕೂಡ ಪರೇಶಾನ ಮಾಡೋದಿಲ್ಲ ಅಂತ. ಸ್ಲೋಗನ್ अपने सर्व कर्मेंद्रियों को ऑर्डर प्रमाण चलाना ही ಸ್ವರಾಜ್ಯಾಧಿಕಾರಿ ಬನ್ನ ಹೇ. ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು, ಎಲ್ಲ ಕರ್ಮೇಂದ್ರಿಯಗಳೇನದವ ಈ ಕರ್ಮೇಂದ್ರಿಯಗಳನ್ನು ಸೂಕ್ಷ್ಮ ಇಂದ್ರಿಯವಾಗಿರುವಂಥ ಮನಸ್ಸಿಗೆ ಹೇಳ್ತಾರೆ ಬಾಬಾ, ಇವುಗಳನ್ನು ನಿಮ್ಮ ಆರ್ಡರ್ ಮೇಲೆ ನಡೆಸ್ರಿ ಅಂತ. ಯಾಕಂದರೆ ಮನಸ್ಸು ಈ ಕರ್ಮೇಂದ್ರಿಯಗಳಿಗೆ ಮಾಲೀಕಿದೆ. ಮನಸ್ಸಿನ ಮಾಲೀಕ ನಾ ಆತ್ಮ ಇದ್ದೀನಿ ಅಂದಮೇಲೆ ಇದನ್ನು ಕರ್ಮೇಂದ್ರಿಯಗಳನ್ನು ಆರ್ಡರ್ ಪ್ರಮಾಣ ನಡೆಸ್ರಿ, ಇದಕ್ಕನೇ ಸ್ವರಾಜ್ಯ ಅಧಿಕಾರಿ ಅಂತ ಹೇಳಲಾಗ್ತದೆ. ಅವ್ಯಕ್ತಿಶಾರೆ ನಿಶ್ಚಯದ ಫೌಂಡೇಶನನ್ನು ಗಟ್ಟಿ ಮಾಡಿಕೊಳ್ರಿ, ಆಗ ನಿರ್ಭಯ ಮತ್ತು ನಿಶ್ಚಿಂತರು ಆಗ್ತೀರಿ. ನಿಶ್ಚಯ ಬುದ್ಧಿ ಕಾ ಅರ್ಥ ಹೇ ಬೇಫಿಕರ್ ಬಾದಶಾಹ, ವಹಿ ಬಾಪ್ ಸಮಾನ್ ಹೇ. ಅವರೇ ನಿಜವಾಗಿಯೂ ತಂದೆಯ ಸಮಾನ ಆಗಿರುವರು. ಯಾರು ನಿಶ್ಚಯ ಬುದ್ಧಿ ಅದಾರ ಅವರೇ ನಿಶ್ಚಿಂತಿರ್ತಾರ. ನಿಶ್ಚಿಂತಿರೋರೇ ಬಾಬನ್ ಸಮಾನ ಮಕ್ಕಳು. ವಿನಾಶಿ ಧನ್ ವಾಲೆ ಜಿತ್ನಾ ಕಮಾತೆ ಉತ್ನಾ ಸಮಯ ಪ್ರಮಾಣ ಫಿಕರ್ ಮೇ ರೇತೆ. ಈ ಜಗತ್ತಿನಲ್ಲಿ ವಿನಾಶ ಆಗುವಂಥ ಧನ ಏನಿದೆ, ಸ್ಥೂಲ ಧನ, ಆ ಧನ ಗಳಿಸಿದ್ರು ಅಂದ್ರೆ ಗಳಿಸಿದ್ರೂ ಕೂಡ ಅವ್ರಿಗೆ ಚಿಂತೆನೆ. ಧನ ಲಾಸ್ ಆದ್ರೂ ಚಿಂತೆ, ಧನ ಇಲ್ಲಂದ್ರೂ ಚಿಂತೆ. ಲೌಕಿಕದಲ್ಲಿ ಧನ ಬಹಳ ಹೆಚ್ಚಿಗೆ ಬಂದರೂ ಕೂಡ ಚಿಂತೆ. लेकिन जिन्हें फेथ है कि हम ईश्वरीय खजानों के मालिक और परमात्मा के बालक है, वह सदा ही स्वप्न में भी बेफिक्र बादशाह है. ಅಂಡರ್ಲೈನ್, ಬಹಳ ಸುಂದರ ಅನುಭೂತಿ ಇದು. ಯಾರಿಗೆ ಈ ನಶ ಇದೆ, ಈ ಸತ್ಯದ ಅನುಭೂತಿ ಇದೆ, ಇನ್ನು ಅವಿನಾಶಿ ಪಿತಾ ಪರಮಾತ್ಮನ ಅತ್ತಹ ಅಖಂಡ ಅಖೂಟ ಖಜಾನೆಗೆ ನಾ ಮಾಲೀಕಿದ್ದೀನಿ ಎನ್ನುವಂಥ ನಶ ಯಾರಿಗಿದೆ, ಅವರು ಕನಸಿನೊಳಗೂ ನಿಶ್ಚಿಂತಿರ್ತಾರೆ. ಕನಸಿನಲ್ಲೂ ಬಾದಶಾಹಿ ಸ್ಥಿತಿಯ ಅನುಭವ ಮಾಡ್ತಾರೆ. ಕ್ಯೂಂಕಿ ಉನ್ಕೋ ವಿಶ್ವಾಸ ಹೇ ಕಿ ಯಹ ಈಶ್ವರ್ಯ ಖಜಾನೆ ಇಸ್ ಜನ್ಮ ತೋ ಕ್ಯಾ ಲೇಕಿನ್ ಅನೇಕ ಜನ್ಮ ಸಾಥ್ ಹೇ. ಯಾಕಂದರೆ ಗೊತ್ತಿದೆ ಇದೊಂದೇ ಜನ್ಮ ಅಲ್ಲ, ಈ ಒಂದು ಶರೀರ ಅಂತಾದ್ರೂ ಏನಿನ್ನೂ ಅನೇಕ ಜನ್ಮಗಳು ಪಾತ್ರ ಮಾಡೋದಿದೆ, ಆಗೂ ಕೂಡ ಇವು ನನ್ನ ಜೊತೆಯಲ್ಲಿ ಇರ್ತಾವನ್ನುವಂಥ ನಿಶ್ಚಯ ಆ ಮಕ್ಕಳಿಗಿರ್ತದೆ. साथ रहेंगे इसीलिए वह निश्चय बुद्धि निश्चिंत रहते हैं. ಯಾರು ಸದಾ ಪರಮಾತ್ಮ ತಂದೆಯ ಜೊತೆಯೇ ಅನುಭವ ಮಾಡ್ತಿದ್ದಾರೋ ಅವ್ರು ನಿಶ್ಚಿಂತಿರಲೇಬೇಕು. ನಿಶ್ಚಿಂತದಾರಂದ್ರೆ ನಿರ್ಭಯನೂ ಕೂಡ ಆಗಿರಲೇಬೇಕು. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ಇದು ಒಂದು ವಿಶ್ವ ನಾಟಕ ನಡೀತಾ ಇದೆ. ಇಲ್ಲೇನೆಲ್ಲ ನಡೆಯುತ್ತಿದೆ ಇದೆಲ್ಲವೂ ಕೇವಲ ದೃಶ್ಯಗಳು ಮಾತ್ರ. ಮಾಡಲ್ಪಟ್ಟ ನಾಟಕದ ಒಂದೊಂದು ಸೀನ್ ಇದರಲ್ಲಿ ನಾನು ನೋಡುತ್ತಿದ್ದರೂ ಸಹ ನನಗೀಗ ಅರಿವಾಗಿದೆ, ಇದು ಯಾವುದೂ ನಿಜವಲ್ಲ. ಇದೆಲ್ಲವೂ ಡ್ರಾಮಾದಲ್ಲಿ ನೋಂದಾಗಿರುವ ರೆಕಾರ್ಡಿಂಗ್ನ ಅನುಸಾರ ದೃಶ್ಯಗಳು ಎದುರುಗಡೆ ಕಾಣ್ತಾ ಇವೆ, ಸಮಾಪ್ತಿಯಾಗ್ತಾ ಇವೆ. ಒಂದು ಘಟನೆ ಇನ್ನೊಂದು ಘಟನೆಯಂತಿಲ್ಲ, ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿನ ಹಾಗಿಲ್ಲ. ಆದರೆ ಈ ಮನಸ್ಸು ಮೊದಲು ಗಾಬರಿ ಆಗುತ್ತಿತ್ತು, ಮುಂದೇನು ಎಂದು. ಆದರೆ ಈಗ ಸತ್ಯವನ್ನು ಅರಿತಿರುವ ಕಾರಣದಿಂದ ನಾನು ನಿರ್ಭಯವಾಗಿದ್ದೇನೆ. ಯಾಕೆಂದರೆ ಇಲ್ಲಿ ನಡೆಯುತ್ತಿರುವುದು, ಕಾಣುತ್ತಿರುವುದೆಲ್ಲವೂ ನಾಟಕದ ದೃಶ್ಯಗಳು ಮಾತ್ರ. ಆದರೆ ನಾಟಕದ ದೃಶ್ಯದ ಹಿಂದೆಯೂ ಸಹ, ಲಾಸ್ ಆಗುವುದರ ಹಿಂದೆ ಕಲ್ಯಾಣವಿದೆ. ಯಾಕೆಂದರೆ ಕಲ್ಯಾಣಕಾರಿ ತಂದೆಯ ಕೈಯನ್ನು ಹಿಡಿದಿರುವೆವು. ಕಲ್ಯಾಣಕಾರಿ ಬಾಬಾ ನಮ್ಮ ಕೈ ಹಿಡಿದಿದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆಂದರೆ ಎಂದಿಗೂ ನಮ್ಮ ಅಕಲ್ಯಾಣವಾಗಲು
ಸಾಧ್ಯವೇ ಇಲ್ಲ. ಓಂ ಶಾಂತಿ.